ಸೂರ್ಯಕಾಂತ್ ಮಂಜಾಳ್ಕರ್ ಅವರ ಚಿಕಿತ್ಸೆಗೆ ಹಣ ಕೊಡುತ್ತೇನೆ ಎಂದು ಹೇಳಿ ಈಗ ಹಣ ಕೇಳಿದರೆ ಕೊಲೆ ಬೆದರಿಕೆ ಹಾಕುತ್ತಿದ್ದಾರೆ ಅಂತ ಅಣ್ಣಯ್ಯ ಗುತ್ತೇದಾರ್ ಮೇಲೆ ಕಠಿಣ ಕ್ರಮ ಜರುಗಿಸುವಂತೆ ಮತ್ತು ಸರ್ಕಾರದಿಂದ ಪರಿಹಾರ ಕೊಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಸೇರಿದಂತೆ ಭೋವಿ ವಡ್ಡರ ಸಮಾಜದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. ಅಣ್ಣಯ್ಯ ಗುತ್ತೇದಾರ್ ಅವರ ಲೈಸೆನ್ಸ್ ರದ್ದು ಮಾಡಬೇಕು, ಅದೇ ರೀತಿಯಾಗಿ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು. ಒಂದು ವೇಳೆ ಕಾನೂನು ಕ್ರಮ ತೆಗೆದುಕೊಳ್ಳದೆ ಹೋದರೆ ಕಲಬುರಗಿ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗುವುದು ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಗರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿ ಸಾರ್ವಜನಿಕರು ತಮ್ಮ ಮುಖಂಡರು ಕೊಲೆ ಬೆದರಿಕೆ ಹಾಕುತ್ತಿರುವುದು, ಅಣ್ಣಯ್ಯ ಗುತ್ತೇದಾರ್ ಮೇಲೆ ಕಠಿಣ ಕ್ರಮ ಜರುಗಿಸಬೇಕೆಂದು ಆಗ್ರಹ ಮಾಡಿದರು. ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ, ಏನೇ ಬರಲಿ, ಯಾರೇ ಬರಲಿ. ಈ ಸಂದರ್ಭದಲ್ಲಿ ರವಿಚಂದ್ರ ಗುತ್ತೇದಾರ್ ಮತ್ತು ಭೀಮ್ ಶೆಟ್ಟಿ ಅವರು ಮಾತನಾಡಿ, ಗುತ್ತೇದಾರ್ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಕಲಬುರಗಿ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಇತ್ತೀಚಿನ ದಿನಗಳಲ್ಲಿ ಏನು 21/4/2026 ಏನು ಬಡ ಕೂಲಿ ಕಾರ್ಮಿಕ ಸೂರ್ಯಕಾಂತ್ ಪ್ರತಿನಿತ್ಯದಂತೆಯೂ ಸಹ ದಿನ ಏನದ ಅಣ್ಣಯ್ಯ ಗುತ್ತೇದಾರ್ ಆಂಧ್ರ ಮೂಲದ ವ್ಯಕ್ತಿ ಹತ್ರ ಏನದ ಏನು ಗೌಂಡಿ ಕೆಲಸಕ್ಕಂತ ಹೋದ ದಿನ ಏನದ ಗಾಜಿಪುರ ಬಡಾವಣೆಯ ಒಬ್ಬ ಖಾಸಗಿ ವ್ಯಕ್ತಿಯ ಕಾಮಗಾರಿಯಲ್ಲಿ ಏನು ಬಹುಅಂತಸ್ತಿನ ಕಟ್ಟಡದಲ್ಲಿ ಕಾಮಗಾರಿ ಮಾಡುವಾಗ ಆ ಗುತ್ತೇದಾರ ಆ ಕಾರ್ಮಿಕನಿಗೆ ಮುಂಜಾಗ್ರತಾ ಕ್ರಮ ವಹಿಸದೇ ಇರುವುದಕ್ಕಾಗಿ ಏನು ಮೂಲಭೂತ ವಸ್ತುಗಳಾಗಿರ್ತಕ್ಕಂಥ ಹೆಲ್ಮೆಟನ್ನಾಗಿರಲಿ, ಜಾಕೆಟನ್ನಾಗಿರಲಿ, ಇನ್ನಿತರ ವಸ್ತುಗಳನ್ನು ಕೊಡದೇ ಇದ್ದಿದ್ದಕ್ಕಾಗಿ ಏನದ ಆ ಒಂದು ಬಿಲ್ಡಿಂಗ್ ಕಾಮಗಾರಿಯ ಸಂದರ್ಭದಲ್ಲಿ ಆಯಾ ತಪ್ಪಿ ಕೆಳಗಡೆ ಬಿದ್ದು ಎರಡೂ ಕಾಲುಗಳನ್ನು ಮತ್ತು ಬಲಗಾಲಿನ ಒಂದು ಮೊಳಕಾಲನ್ನು ಸಂಪೂರ್ಣವಾಗಿ ಚೂರು ಚೂರಾಗಿರ್ತದೆ. ಅವತ್ತಿನ ಘಟನೆ ಎಂದು ಏನದ ಗುತ್ತೇದಾರ ESI ಆಸ್ಪತ್ರೆಯಲ್ಲಿ ಏನದ ದಾಖಲೆ ಮಾಡಿ ಸಂಬಂಧಪಟ್ಟಂಥ ವಿಚಾರವನ್ನು ಏನದ ಪತ್ನಿಯರಿಗೆ ತಿಳಿಸಿದಾಗ ಆ ಪತ್ನಿ ಏನದ ಸಂಬಂಧಪಟ್ಟಂಥ ಬ್ರಹ್ಮಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅವತ್ತಿನ ದಿನ ಆ ಗುತ್ತಿಗೆದಾರರ ವಿರುದ್ಧ ಏನು ದೂರು ಕೊಡಲು ಹೋದಾಗ ಏನು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಕೆಲವೊಬ್ಬ ಏನು ಮಾರ್ಗದರ್ಶನದಲ್ಲಿ ಏನದ ಒಂದು ಮುಚ್ಚಳಿಕೆ ಪತ್ರವನ್ನು ಬರೀತಾರೆ. ನಾವೇನು ಬೇಕತ್ ಮಾಡಿಲ್ಲ, ಇದು ತಪ್ಪು ನಮ್ದಾಗ್ಯದ, ತಪ್ಪಿನ ಪರಿಹಾರವಾಗಿ 7 ಲಕ್ಷ ರೂಪಾಯಿ ಏನದ ನಿಮ್ಮ ಏನು ಆಸ್ಪತ್ರೆಯ ಒಂದು ವೆಚ್ಚವನ್ನು ಸಹ ಭರಿಸ್ತೀವಿ ಮತ್ತು 6 ತಿಂಗಳವರೆಗೆ ನಿಮ್ಮ ಕುಟುಂಬವನ್ನು ನಾವು ಏನು ಸರಿಯಾದ ರೀತಿ ಏನದ ವಿಚಾರ ಮಾಡಿಕೊಂಡು ನೋಡ್ಕೊಳ್ತೀವಿ ಅಂತ ಹೇಳಿದ್ರು. ಆದರೆ ಸುಮಾರು 45 ದಿನದಿಂದ ಪ್ರಸ್ತುತ ಇವತ್ತಿನ ದಿನದವರೆಗೂ ಏನದ ESI ಹಾಸ್ಪಿಟ್ಲಿಂದ ಈಗ ಜಿಮ್ಸ್ ಹಾಸ್ಪಿಟ್ಲಲ್ಲೇ ದಾಖಲೆ ಮಾಡ್ಯಾರ. ಅವ್ರು ಇನ್ನೂ ಕೂಡ ಶಾಶ್ವತವಾಗಿ ಅಂಗವೈಕಲ್ಯ ಹೊಂದಿರತಕ್ಕಂಥ ವ್ಯಕ್ತಿ. ಇವತ್ತು ಯಾಕೆ ವಿಚಾರ ಒತ್ತಿ ಹೇಳ್ತಾ ಇದ್ದೀವಿ ಅಂದ್ರೆ 45 ದಿನ ಆದರೂ ಕೂಡ ಅವನ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲೆ ಆಗಿಲ್ಲ. ಮತ್ತು ಆ ಕುಟುಂಬಕ್ಕೂ ಸೌಜನ್ಯಕ್ಕೋಸ್ಕರ ಒಂದು ದಿನವೂ ಸಹ ಏನದ ಬಂದು ಏನಾಗ್ಯದ ಏನಿಲ್ಲ ಅಂತೇಳಿ ವಿಚಾರಣೆ ಮಾಡಿಲ್ಲ. ಮತ್ತು ಸಂಬಂಧಪಟ್ಟಂಥ ಅವರ ಪತ್ನಿ ಸೋದರಿ ಕವಿತಾ ಅವರು ಏನದ ಅವರಿಗೆ ಫೋನ್ ಮಾಡಿ ಕೇಳಿದ್ರೆ ಏನಂತ ಹೇಳ್ತಾನೆ, ನನ್ನಿಂದ ದೊಡ್ಡ ಮಂದಿಗಳದಾರ, ಕಾರ್ಮಿಕ ಸಂಘಗಳದಾರ, ಪೊಲೀಸ್ ಇಲಾಖೆ ಅದ, ನನ್ನಿಂದ ರಾಜಕಾರಣಿಗಳಿದಾರ, ಇವತ್ತು ನಿನ್ನ ಗಂಡಗಾದಂಥ ಗತಿ ನಾಳೆ ನಿನಗೂ ಕೂಡ ಅದೇ ರೀತಿ ನಾನು ಮಾಡ್ತೀನಿ ಅಂತ ಪ್ರಾಣ ಬೆದರಿಕೆ ಹಾಕಿದ್ದು ಕೂಡ ಇರ್ತದೆ. ಈ ಸಂಬಂಧಪಟ್ಟಂಥ ವಿಷಯವನ್ನು 26ನೇ ತಾರೀಕು ಮಾನ್ಯ ಏನು ಕಮಿಷನರ್ ಸಹ ಏನದ ನಮ್ಮ ಸೋದರಿಯನ್ನು ದೂರು ಕೊಟ್ಟಿರ್ತಾಳೆ. ಆದರೆ ನಮ್ಮ ತಾತ್ಪರ್ಯ ಇಷ್ಟೇ, ಆ ಕುಟುಂಬಕ್ಕೆ 3 ಜನ ಹೆಣ್ಮಕ್ಳಿದಾರ, ಗಂಡ ಸಂತಾನ ಇಲ್ಲ, ಅವರ ದುಡಿಮೆ ಬರೀ ಗೌಂಡಿ ಕೆಲಸ ಮೇಗದ. ಇವತ್ತು ಆ ಗೌಂಡಿ ಗುತ್ತಿಗೆದಾರ ಏನದ ಏನು ಕಾರ್ಮಿಕ ಏನದ ಶಾಶ್ವತವಾಗಿ 2 ಕಾಲುಗಳನ್ನು ಮುರ್ಕೊಂಡು ಇವತ್ತು ಬೆಡ್ನ ಮೇಲೆ ರಷ್ಟದ. ಇವತ್ತು ದುಡಿತಕ್ಕಂಥ ಕೆಲಸಗಳನ್ನು ಕಸ್ಕೊಂಡಿದ. ಇವತ್ತು ಹೇಳ್ತೀವಿ ಭಾರತದ ನಿರ್ಮಾತ ಯಾರು, ಭಾರತ ಶಿಲ್ಪಿ ಯಾರು ಅಂದರು ಕಟ್ಟಡ ಕಾರ್ಮಿಕರು ಅಂತೇಳಿ ಹೇಳ್ತೀವಿ. ಆ ಕಟ್ಟಡ ಕಾರ್ಮಿಕರಲ್ಲಿ ಬಹುಸಂಖ್ಯಾತರು ಭೂಮಿ ಒಡ್ಡರ ಸಮಾಜದವರು, ಅದನ್ನೇ ನಂಬ್ಕೊಂಡು ಬಂದಿದ್ದೀವಿ ನಾವು. ಸಮಾಜಕ್ಕಾಗಿ, ಪ್ರಜಾಪ್ರಭುತ್ವಕ್ಕಾಗಿ ಯಜಂತ, ಐಹೊಳೆ, ಪಟ್ಟದಕಲ್ಲು, ಬಾದಾಮಿ, ಬನಶಂಕರಿ, ವಿಧಾನಸೌಧ ಇಟ್ಕೊಂಡು
ಮತ್ತು ಗೋರಿ ಹಿಡ್ಕೊಂಡು ಬದುಕಿದ ಏನು ಮನೆಗಳೆಲ್ಲೂ ಕೂಡ ಕಟ್ಟದಂಥ ನಿಸ್ವಾರ್ಥ ಸಮಾಜದವ್ರು ನಾವಿದ್ದೀವಿ. ನಾವು ಕಾಯಕವನ್ನೇ ನಂಬ್ಕೊಂಡು ಬದುಕ್ತಾ ಇದ್ದೀವಿ. ಇವತ್ತು ಕಣ್ಣು ಕಳ್ಕೊಂಡಿದ್ದೀವಿ, ಕೈ ಕಳ್ಕೊಂಡಿದ್ದೀವಿ, ಕಾಲು ಕಳ್ಕೊಂಡಿದ್ದೀವಿ, ಕೆಲವೊಂದು ಜನ ಪ್ರಾಣ ಕಳ್ಕೊಂಡಿದ್ದೀವಿ. ಆದ್ರೆ ನಿಸ್ವಾರ್ಥ ಕಾಯಕವನ್ನು ಬಿಟ್ಕೊಟ್ಟಿಲ್ಲ. ಯಾಕೆ ವಿಚಾರ ಹೇಳ್ತೀನಿ ಅಂದ್ರೆ ಕಾಯಕವೇ ನಮ್ಮ ಮೂಲ ಆಧಾರ. ಇವತ್ತು ಆ ಕಾಯಕವನ್ನು ಮಾಡದೇ ಇರೋಂಥ ಪರಿಸ್ಥಿತಿಯಲ್ಲಿ ಇವತ್ತು ಆ ಕುಟುಂಬ ಇವತ್ತು ರೋಡಿಗೆ ಬಂದದ. ಹಾಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ನನ್ನ ಜಿಲ್ಲಾಡಳಿತಕ್ಕೆ ಮತ್ತು ಕಾರ್ಮಿಕ ಸಚಿವರಿಗೆ ಮತ್ತು ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ ನಾನೊಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಬಡ ಕುಟುಂಬಕ್ಕೆ ಏನಾದ 75 ಲಕ್ಷ ರೂಪಾಯಿ ಪರಿಹಾರ ಹಣವನ್ನು ಕೊಡಬೇಕು. ಆ ಮೂರು ನನ್ನ ಸೋದರಿಯ ಶಿಕ್ಷಣ ವೆಚ್ಚವನ್ನು ಭರಿಸಬೇಕು. ಮತ್ತು ನಿರ್ಲಕ್ಷ್ಯತೆ ತೋರಿರತಕ್ಕಂಥ ಬ್ರಹ್ಮಪುರ ಠಾಣೆಯ ಏನು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮತ್ತೇನದ ಮತ್ತೊಮ್ಮೆ ಈ ರೀತಿ ಏನೋ ಬೇರೆ ಕಾರ್ಮಿಕರಿಗೆ ಅನ್ಯಾಯ ಆಗದಂತೆ ಇವತ್ತಿನ ಕಟ್ಟೆಚ್ಚರವನ್ನು ಇವ ಜಿಲ್ಲಾಡಳಿತ ಹಮ್ಮಿಕೊಳ್ಬೇಕು ಅನ್ನೋ ವಿಚಾರದೊಂದಿಗೆ ಇವತ್ತಿನ ನಾವು ಹೋರಾಟ ನಂಬ್ಕೊಂಡಿದ್ದೀವಿ. ಇವತ್ತು ನಾವು ಶಾಂತಿ ರೀತಿಯಿಂದ ಹೋರಾಟ ನಂಬ್ಕೊಂಡಿದ್ದೀವಿ. ಒಂದು ವೇಳೆ ನಮ್ಮ ಬೇಡಿಕೆ ಹೇಳದೆ ಹೋದರೆ ನಾಳೆ ಏನದಲ್ಲ ನಮ್ಮ ಸಮಾಜದ ಸಮ್ಮುಖದಲ್ಲಿ ಎಲ್ಲ ಸಂಘಪರ ರೈತಪರ ಎಲ್ಲ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಕಲಬುರಗಿ ಬಂದ್ ಕರೆ ಕೂಡ ಸಹ ಕೊಡ್ತೀವಿ ಅಂತ ಈ ವಿಚಾರವನ್ನು ಇವತ್ತಿನ ದಿನ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಬಡವರ ಮೇಲೆ ದೌರ್ಜನ್ಯಗಳು ಅನ್ಯಾಯ ಆದಾಗ ಜಿಲ್ಲಾಡಳಿತ ಇಲ್ಲ, ಶ್ರೀಮಂತರ ಪರ ಜಿಲ್ಲಾಡಳಿತ. ಮಾನ್ಯ ಖರ್ಗೆ ಅವರು ಈಗ ಗೃಹ ಸಚಿವರಾಗ್ಯಾರ. ಆದಾಗ ಈಗಾರ ನೋಡಲಿ, ಬೇರೆ ಸಚಿವರು ಇದ್ದರು, ಅವಾಗ ಯಾರ್ಯಾರಿಗೂ ಹೊಡೆದಾಕರು ಯಾರೂ ಕೇಳಿಲ್ಲ. ಅದ್ರ ಉಸ್ತುವಾರಿ ಇದ್ದರು, ಅವಾಗ ಭೀ ಕೇಳಬೇಕಿತ್ತು, ಈಗಲೂ ಕೇಳಬೇಕಲ್ಲ. ಜಿಲ್ಲಾಡಳಿತ ಪೂರ್ವ ವೈಫಲ್ಯ. ಇವತ್ತು SP ಇರ್ಬೋದು, DC ಅವ್ರು ಇರ್ಬೋದು, ಜಿಲ್ಲಾ ಪಂಚಾಯತಿ CO ಇರ್ಬೋದು, ಬಡವರಿಗೆ ಇಂಥ ಅಟ್ಯಾಕ್ ಆದಾಗ ಅವಾಗ ಗುಂಡಾಗಿರಿ ಮಾಡಿ ನಿಮಗೆ ಕೊಲೆ ಬೆದರಿಕೆ ಹಾಕ್ತಾನಂದ್ರೆ ಅದು ಅವನ ಮೇಲೆ ಕೊಲೆ ಪ್ರಕರಣ ದಾಖಲೆ ಮಾಡ್ಬೇಕು. ಇವತ್ತು ಅವ ಸೂರ್ಯಕಾಂತ್ ಏನಿದ್ದಾನೆ ಪೂರ್ತಿ ಕೈಕಾಲು ಮುರ್ಕೊಂಡು ಅವನ ಜೀವನ ಪರ್ಯಾಯ ಕೆಲಸಕ್ಕೆ ಬರ್ದಂಗೆ ಆಗ್ಯಾನ. ನಾವು ಕೆಲಸನೇ ಮಾಡಪ್ಲಿಲ್ಲ, ಅವ್ನಿಗೆ ರಿಪೇರಿ ಆದ್ರೂ ನಾವು ಎಲ್ಲಿ ದುಡಿಯಪ್ಲಿ ಇಲ್ಲ. ಆ ಪರಿಸ್ಥಿತಿ ಬಂದ. ಅದಕ್ಕೆ ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತು. ಇವತ್ತು ಅವನ ಕುಟುಂಬಕ್ಕೆ 75 ಲಕ್ಷ ರೂಪಾಯಿ ಸರ್ಕಾರ ಪರಿಹಾರ ಕೊಡಬೇಕು. ಅಲ್ಲೇ ಅವ್ನ ಮಕ್ಕಳ ವಿದ್ಯಾಭ್ಯಾಸ ನೋಡ್ಕೋಬೇಕು. ಅಲ್ಲೇ ಅವ್ನು ಒಪ್ಕೊಂಡಿದ್ದು 7 ಲಕ್ಷ ರೂಪಾಯಿ ಅವನ ಆಸ್ತಿ ಮುಟ್ಟುಗೋಲು ಹಾಕಿ, ಅವನ ಆಸ್ತಿ ಮುಟ್ಟುಗೋಲು ಹಾಕಿ ನಮ್ಮ ಯಾವುದೇ ಆಂಧ್ರದವರು ಇರಲಿ ಮಹಾರಾಷ್ಟ್ರದ ಇರಲಿ ನಮಗೆ ಬೇಕಾಗಿಲ್ಲ. ಅವ ಒಟ್ಟು ಕಾರ್ಮಿಕರಿಗೆ ಅನ್ಯಾಯ ಮಾಡ್ಯಾನ ಮತ್ತು ಗುಂಡಾಯಿಸಮ್ ತೋರಿಸ್ಲತ್ತಾನ. ಅದಕ್ಕೆ ಜಿಲ್ಲಾಡಳಿತ ಕೂಡಲೇ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ನ್ಯಾಯ ಕೊಡಬೇಕು. ತಪ್ಪಿನಲ್ಲಿ ಇಡೀ ಎಲ್ಲ ಕಾರ್ಮಿಕ ಸಂಘಟನೆಗಳು, ಅವ ಏನೋ ಯಾರೋ ನಮ್ಮ ಹಿಂದೆ ಲೀಡರ್ ಕಾರ್ಮಿಕ ಸಂಘಟನೆ ಆವಂದ, ಯಾವ ಕಾರ್ಮಿಕ ಸಂಘಟನೆ ಕೂಡ ಬರಲಿ, ಅದಕ್ಕೆ ಫೇಸ್ ಮಾಡೋಣ. ಇವತ್ತು ಇಡೀ ಈಗಾಗಲೇ ಅವರು ನಾಯಕರು ಹೇಳಿದಂಗೆ ಇವತ್ತು ಗುಲ್ಬರ್ಗ ಬಂದ್ ಆಗಂಥ ಪರಿಸ್ಥಿತಿ ತಂದ್ಕೋಬೇಡ್ರಿ ಖರ್ಗೆ ಅವರೇ. ನಿಜವಾಗಿ ಬಡವರಿಗೆ ನ್ಯಾಯ ಕೊಡ್ರಿ ಅಂತ ಈ ಒಂದು ಹೋರಾಟ ಮೂಲಕ ನಾನು ಕೂಡ ಹಾಸ್ಟೆಲ್ ನೌಕರರ ಸಂಘದಿಂದ ನಾನು ಬಂದಿದ್ದೀನಿ. ಅದಕ್ಕೆ ನಮ್ಮಲ್ಲಿ ಕೂಡ ಇಲ್ಲಿ 1500 ಜನ ಕಾರ್ಮಿಕರಿದ್ದಾರೆ. ಇಳಿಸ್ಬಿಟ್ಟೆ ಅಂದ್ರೆ ಗುಲ್ಬರ್ಗ ಬಂದ್ ಆಗದೆ ಅಂತ ಹೊಡೆದಿಲ್ಲ. ಆದರೆ ಆ ರೀತಿ ಪರಿಸ್ಥಿತಿ ತಂದ್ಕೋಬೇಡ್ರಿ, ಅವನಿಗೆ ನ್ಯಾಯ ಸಿಗಲಿ ಅಂತೇಳಿ ಹೋರಾಟ ಮೂಲಕ ವಿನಂತಿ ಮಾಡ್ತೇನೆ. ಇವತ್ತಿನ ದಿವಸ ನಮ್ಮ ಬೋವಿ ಒಡ್ಡರ ಸಮಾಜ ಮತ್ತು ಅನೇಕ ಸಮಾಜ ಎಲ್ಲರೂ ಸೇರಿಕೊಂಡು ಸ್ಟ್ರೈಕ್ ಮಾಡೋದು ಉದ್ದೇಶ ಏನಪ್ಪ ಅಂತಂದರೆ 45 ದಿವಸ ಮುಂಚೆ ನಮ್ಮ ಸೂರ್ಯಕಾಂತ್ ಅಂತ ಮಂಜಳಕರ ಅಂತೇಳಿ ಅವರು ಕೆಲಸ ಮಾಡೋಕ್ಕೆ ಹೋಗಿ 2 ಅಂತಸ್ತು ಬಿಲ್ಡಿಂಗಿಂದ ತೆಳಗೆ ಬಿದ್ದು ಕಾಲು ಮುರ್ಕೊಂಡಿರ್ತಾರೆ. ಮತ್ತು ಆ ಕುಟುಂಬಕ್ಕೆ ಗುತ್ತಿಗೆದಾರರು ಮತ್ತು ಆ ಮನೆ ಮಾಲೀಕರಾದರೆ ಹೋಗಿ ನಿಮ್ಗೇನು ಪರಿಹಾರ ಕೊಡ್ತೀವಿ ಅಂಥೇಳಿ ಇನ್ನೂವರೆಗೂ ಯಾರೂ ಅಲ್ಲಿ ಹೋಗಿಲ್ಲ, ಆಸ್ಪತ್ರೆಗೆ ಭೇಟಿಯಾಗಿಲ್ಲ. ಆ ಮನುಷ್ಯ ಅವ್ರಿಗೆ 3 ಮಕ್ಕಳು, ಹೆಣ್ಮಕ್ಕಳು ಮತ್ತು ಅಂದರೆ ಕುಟುಂಬ ನಡೆಸೋ ಅದೇ ಮನುಷ್ಯ ಅವರು ಹೋಗಿ 2 ಕಾಲು ಮುರ್ಕೊಂಡಿದ್ದಾರೆ. ಹೀಗಾಗಿ ಅವ್ರು ಕೇಳಕ್ಕೆ ಹೋದರೆ ಅವರಿಗೆ ಬೆದರಿಕೆ ಹಾಕಿ ಪೊಲೀಸರು ಕೂಡ FR ಕೂಡ ದಾಖಲೆ ಮಾಡಿಲ್ಲ. ಏನೇ ಆಗಲಿ ಈ ಬಡ ಕುಟುಂಬಕ್ಕೆ ಒಂದು ನ್ಯಾಯ ಸಿಗಲಿ ಅಂತೇಳಿ 75 ಲಕ್ಷ ಪರಿಹಾರ ಕೊಡಬೇಕು ಮತ್ತು ಅವರಿಗೆ ಒಂದು ಆ ಹುಡುಗರದ್ದು ಏನೋ ಎಜುಕೇಷನ್ ಎಲ್ಲ ನೋಡ್ಕೋಬೇಕು ಸರ್ಕಾರ ಅಂತೇಳಿ ನಾವು ಸಮಾಜ ಕಡೆಯಿಂದ ಎಲ್ಲರಿಗೆ ನಾವು ವಿನಂತಿ ಮಾಡ್ತಾಯಿದ್ದೀವಿ.